ಶೈಕ್ಷಣಿಕವಾಗಿ ಹಿಂದುಳಿದ ಹಣೆಪಟ್ಟಿ ಹೊತ್ತಿದ್ದ ಯಾದಗಿರಿ ಜಿಲ್ಲೆಯು ಈಗ ಹಂತ ಹಂತವಾಗಿ ಹಣೆಪಟ್ಟಿ ಕಳಚುವ ಕಾರ್ಯ ಸಾಧನೆ ಮಾಡಿದೆ. ವಿದ್ಯಾರ್ಥಿಗಳು ಶ್ರಮವಹಿಸಿ ಓದಿ ಫಲಿತಾಂಶದಲ್ಲಿ ಸುಧಾರಣೆಯನ್ನ ಕಂಡಿದ್ದಾರೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಯಾದಗಿರಿ ರಾಜ್ಯದಲ್ಲಿ ಅಗ್ರಸ್ಥಾನ ಪಡೆದಿದೆ. ಶೈಕ್ಷಣಿಕವಾಗಿ ವೃದ್ಧಿ ಕಾಣಲು ಕಾರಣೀಭೂತರಾದ ಸಾಧಕ ವಿದ್ಯಾರ್ಥಿಗಳಿಗೆ ಉದ್ಯಮಿ ಹಾಗೂ ಶಿಕ್ಷಣ ಪ್ರೇಮಿ ದಯಾನಂದ್ ಪಟ್ಟಣಶೆಟ್ಟಿ ಅವರ ನೇತೃತ್ವದಲ್ಲಿ ಸನ್ಮಾನಿಸಿ ಪ್ರೋತ್ಸಾಹಿಸುವ ಕಾರ್ಯ ಮಾಡಲಾಯಿತು. ಇನ್ನು ಈ ಕುರಿತು ಸ್ಟೋರಿ ಇಲ್ಲಿದೆ ನೋಡಿ. ಯಾದಗಿರಿ ಜಿಲ್ಲೆಯು ಶಿಕ್ಷಣ ಮಟ್ಟದಲ್ಲಿ ಈಗ ವೃದ್ಧಿ ಕಾಣ್ತಿದೆ. ವಿದ್ಯಾರ್ಥಿಗಳು ಓದಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಿ ಯಾದಗಿರಿ ಜಿಲ್ಲೆಗೆ ಕೀರ್ತಿ ತರುವ ಕಾರ್ಯವನ್ನು ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ಬೆನ್ನು ತಟ್ಟುವ ಕಾರ್ಯವನ್ನು ದಯಾನಂದ್ ದಂಪತಿಗಳು ಮಾಡಿದ್ದಾರೆ. ಉದ್ಯಮಿ ದಯಾನಂದ್ ಅವರು ತಾಯಿ ಹೆಸರಿನಲ್ಲಿ ಸ್ಮಾರಕ ಪ್ರತಿಷ್ಠಾನ ಆರಂಭಿಸಿ ಸಮಾಜಮುಖಿ ಕಾರ್ಯಗಳನ್ನು ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ. ಶೈಕ್ಷಣಿಕವಾಗಿ ಅನೇಕ ಸೇವೆ ಕಾರ್ಯ ಮಾಡ್ತಿದ್ದಾರೆ. ಇನ್ನು ಮಾಧೋಶ್ರೀ ಸುಶೀಲಮ್ಮ ಪಟ್ಟಣಶೆಟ್ಟಿ ಸ್ಮಾರಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಮಮತಾ ದಯಾನಂದ್ ಪಟ್ಟಣಶೆಟ್ಟಿ ಶಿಕ್ಷಣದ ಬಗ್ಗೆ ಇರುವ ಕಾಳಜಿಯನ್ನು ಅವರು ತೋರಿಸಿದ್ದಾರೆ. ಈ ನಿಟ್ಟಿನಲ್ಲಿ ಉದ್ಯಮಿಯಾದ ಹಾಗೂ ಶಿಕ್ಷಣ ಪ್ರೇಮಿಯಾದ ದಯಾನಂದ್ ಅವರು ವಿದ್ಯಾರ್ಥಿಗಳ ಹಿತ ಕಾಪಾಡುವ ಸೇವೆ ಮಾಡ್ತಿದ್ದಾರೆ. ಇನ್ನು ಕಳೆದ 15 ವರ್ಷದಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಕಾರ್ಯ ಮಾಡ್ತಿದ್ದಾರೆ. ಇನ್ನು ಇಂದು ಕೂಡ ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ಉದ್ಯಮಿ ದಯಾನಂದ್ ಅವರ ಮನೆಯಾದ ಅಮ್ಮನ ಮನೆ ಆವರಣದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿತ್ತು. ಹುಣಸಗಿ ತಾಲೂಕಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ 90ಕ್ಕೂ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಕಾರ್ಯ ಅವರು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ವಿತರಣೆ ಮಾಡಿದ್ದು, ಈ ವೇಳೆ ನೋಟ್ಬುಕ್ ವಿತರಣೆ ಕೂಡ ಮಾಡಲಾಯಿತು. ನಮ್ಮದು ತಾಯಿ ಸುಶೀಲಮ್ಮ ಪಟ್ಟಣಶೆಟ್ಟಿ ಪ್ರತಿಷ್ಠಾನ ವತಿಯಿಂದ ನಾವು 95 ಕ್ರಾಸ್ ಮಾಡಿದ್ದು ಮಕ್ಕಳಿಗೆ ಒಂದು ಸನ್ಮಾನ ಮಾಡಿದ್ವಿ. ತುಂಬ ಖುಷಿಯಾಗುತ್ತೆ ಈ ಥರ ನೋಡಿದಾಗೆ. ತುಂಬ ಒಳ್ಳೆ ನಂಬರ್ಸು, ಒಂದು 90 ಸ್ಟೂಡೆಂಟ್ಸು, ಅದರಲ್ಲಿ ಹೆಣ್ಮಕ್ಳು ಜಾಸ್ತಿ. 90 ಸ್ಟೂಡೆಂಟ್ಸು ಒಳ್ಳೆ 95 to 99%, ಕೆಲವು ಜನ 100% ತೊಗೊಂಡಿದ್ದವ್ರು ಇದ್ದಾರೆ. ಇದು ನಮ್ಮ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಲ್ಲಿ ತುಂಬ ಒಳ್ಳೆ ನಂಬರ್ಸ್ ಅಂತ ಅನ್ಕೋತೀವಿ. ಆಮೇಲೆ ಇದ್ರ ಮುಂದೇನು ಮತ್ತೆ ನಂಬರ್ ಹೆಚ್ಚು ಆಗ್ತಾ ಹೋಗಲಿ. ಆಮೇಲೆ ನಾವು ಈ ಥರ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಒಂದು 3 ಮಕ್ಕಳಿಂದ. ಇವಾಗ ಒಂದು 90 ಜನ ಮಕ್ಕಳಾಗಿದೆ ಅಂದರೆ ತುಂಬ ಖುಷಿ ಆಗುತ್ತೆ. ಈ ನೆಕ್ಸ್ಟ್ ಇಯರು 100 ಜನ ಆಗಲಿ 150 ಜನ ಆಗಲಿ ಯಾವಾಗಲೂ ನಾವು ಅವ್ರ ಜೊತೆ ಇರ್ತೀವಿ. ಇವಾಗೇ ಅಂತಲ್ಲ, ಮುಂದೆ ನೆಕ್ಸ್ಟು ಏನು ಎಜುಕೇಷನ್ ಇರಲಿ, ಏನು ಅವ್ರದ್ದು ಇದು ಇರಲಿ, ಅವ್ರ ಜೊತೆ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟ. ಒಂದು ಇಂಥ ನಡುವೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೆಲವರಿಗೆ ಓದಲಿಕ್ಕಾಗಲ್ಲ, ಅಂಥವ್ರಿಗೆ ಮುಂದಿನ ದಿನಗಳಲ್ಲಿ ಯಾರು ವಿದ್ಯಾರ್ಥಿಗಳು ಬಂದು ಖಂಡಿತ ಹೆಲ್ಪ್ ಮಾಡ್ತೀವಿ. ಮುಂದಿನ ದಿನಗಳ ಡಾಕ್ಟರ್ ಏನೇ ಅವ್ರ ಕನಸಿರ್ತಲ್ಲ, ತಾವು ಆಲ್ಮೋಸ್ಟ್ ಮಾಡಿದ್ರಿ. ಖಂಡಿತ ಅವ್ರದ್ದು ಏನು ಕನಸಿದೆ ಅವ್ರು ಈಡೇರ್ಸೋಕ್ಕೆ ನಮ್ಮ ಕೈಲಾದಷ್ಟು ನಾವು ಹೆಲ್ಪ್ ಮಾಡ್ತೀವಿ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೈಲಿ ಮೀರಿ ನಾವು ಹೆಲ್ಪ್ ಮಾಡ್ತೀವಿ ಅವ್ರಿಗೆ. ಥ್ಯಾಂಕ್ ಯು.